ಸ್ನೇಹಿತರೆ, ನಿಮಗೆ ಈ ಕಥೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಆಸ್ಪತ್ರೆಯ ಕೆಫೆಟೇರಿಯಾದಲ್ಲಿ ಕುಳಿತು ಒಂದು ಕಪ್ ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ ಕುಡಿದನೆಂದರೆ ರಾಜ್ಗೆ ಇದ್ದ ತಲೆಬಿಸಿಗಳೆಲ್ಲ ತಣ್ಣಗಾಗುತ್ತವೆ. ಜೊತೆಗೆ ಪಾಲ್ ಇದ್ದರಂತೂ ಒತ್ತಡಗಳೆಲ್ಲ ಮಾಯವಾಗಿ ಹೊಸ ಚೈತನ್ಯ ಬಂದಂತಾಗುತ್ತದೆ. ಆದರೆ ಇವತ್ತು ನೊರೆಭರಿತ ಕಾಫಿಯನ್ನು ಮುಂದಿಟ್ಟು ತುಂಬಾ ಹೊತ್ತಾಗಿದ್ದರೂ ಕುಡಿಯುವ ಮನಸ್ಸಾಗಿರಲಿಲ್ಲ. ತಲೆಯಲ್ಲಿ ನೂರಾರು ಯೋಚನೆಗಳು. ಪಾಲ್ ಇನ್ನೂ ಬಂದಿಲ್ಲ. ಯಾವುದೋ ಎಮರ್ಜೆನ್ಸಿ ಕೇಸ್ ಬಂದಿರಬೇಕು, ಇಲ್ಲದಿದ್ದರೆ ಹೀಗೆ ತಡ ಮಾಡುವುದಿಲ್ಲ ಅವನು. ಅಷ್ಟರಲ್ಲಿ ವೆಯ್ಟರ್, ಇನ್ನೇನಾದರೂ ಬೇಕಾ ಡಾಕ್ಟರ್ ಎಂದು ಕೇಳಿದಾಗ, ಇದೇ ಕಾಫಿಯನ್ನು ಇನ್ನೊಮ್ಮೆ ಬಿಸಿ ಮಾಡಿ ಬಾ ಎಂದು ಕಳಿಸಿದ. ಇಷ್ಟು ಹೊತ್ತು ಮಾಯವಾಗಿದ್ದ ತಲೆನೋವು ಈಗ ಮತ್ತೆ ಕಾಣಿಸಿಕೊಳ್ತಾ ಇದೆ. ಯಾವ ಔಷಧಿಗಳು ಕೆಲಸ ಮಾಡ್ತಿಲ್ಲ. ಈ ದರಿದ್ರ ತಲೆನೋವು ಯಾಕೆ ಬಂತೋ ಗೊತ್ತಿಲ್ಲ. 2 ತಿಂಗಳಿನಿಂದ ಸತಾಯಿಸುತ್ತಿದೆ. ಟೆಸ್ಟ್ ಮಾಡಿ ಮೈಗ್ರೇನ್ ರೂಲ್ಔಟ್ ಮಾಡಿದ್ದ ಪಾಲ್. ಬ್ರೈನ್ ಇಎಂಆರ್ಐ ಸ್ಕ್ಯಾನ್ ಕೂಡ ಮಾಡಲಾಗಿತ್ತು. ಯಾವ ತೊಂದರೆಯೂ ಕಂಡಿರಲಿಲ್ಲ. ಬೇಕಿದ್ದರೆ ಬೇರೆ ಡಾಕ್ಟರ್ ಬಳಿ ತೋರಿಸುವಂತ ಪಾಲ್ ಹೇಳಿದ್ದರೂ ಅದರ ಅವಶ್ಯಕತೆ ಇದೆ ಎಂದು ಅನ್ನಿಸಿರಲಿಲ್ಲ. ಪಾಲ್ ನ್ಯೂಯಾರ್ಕಿನ ರೆಸಿಡೆನ್ಸಿ ಮಾಡಿ ಅನಂತರ 2 ವರ್ಷ ಅಲ್ಲೇ ಕೆಲಸ ಮಾಡಿ ಬಂದವನು. ಈ ಚಿಕ್ಕ ವಯಸ್ಸಿಗೆ ಒಳ್ಳೆಯ ಡಾಕ್ಟರ್ ಅಂತ ಹೆಸರು ಮಾಡಿದ್ದಾನೆ. ಕ್ಲಿಷ್ಟಕರ ಸಂದರ್ಭಗಳಲ್ಲಿ ಜಟಿಲ ಸಮಸ್ಯೆಗಳ ಕೇಸ್ಗಳು ಎದುರಾದರೆ ಇತರ ಡಾಕ್ಟರ್ಸ್ ಅವನ ಸಲಹೆ ಕೇಳುತ್ತಾರೆ. ಚಿಕಿತ್ಸಾ ವಿಧಾನಗಳಲ್ಲಿ ಪೂರ್ಣ ನಂಬಿಕೆ ತನಗೆ. ಮೆಡಿಕಲ್ ಸ್ಕೂಲ್ನಲ್ಲಿದ್ದಾಗ ಇಬ್ಬರ ಮಧ್ಯೆ ಓದುವುದರಲ್ಲಿ ಆರೋಗ್ಯಕರ ಪೈಪೋಟಿ ಇತ್ತು. ಪಾಲ್ ನ್ಯೂಯಾರ್ಕ್ಗೆ ಹೋಗಿ ನ್ಯೂರಾಲಜಿ ಮಾಡಿದರೆ ತಾನಿಲ್ಲೇ ಮನೋವೈದ್ಯಶಾಸ್ತ್ರ ಮಾಡಿದ್ದೆ. ಇಬ್ಬರ ಮಧ್ಯೆ ಮೈಲಿಗಳ ಅಂತರವಿದ್ದರೂ ಆಧುನಿಕ ತಂತ್ರಜ್ಞಾನದಿಂದ ಹತ್ತಿರವಾಗಿಯೇ ಇದ್ದೆವು. ಅವನು ನ್ಯೂಯಾರ್ಕ್ ಬಿಟ್ಟು ಭಾರತಕ್ಕೆ ವಾಪಸ್ಸಾಗಿ ಇದೇ ಆಸ್ಪತ್ರೆಯಲ್ಲಿ ಕೆಲಸ ಸೇರಿದಾಗ ನನ್ನ ಖುಷಿಗೆ ಪಾರವೇ ಇರಲಿಲ್ಲ. ಹೇ ಸಾಹೇಬ್ರೆ, ನೀವಾಗಲೇ ಕಾನ್ಫರೆನ್ಸ್ ಅಟೆಂಡ್ ಮಾಡಲಿಕ್ಕೆ ಲಂಡನ್ಗೆ ಹೋಗಿದ್ದೀರಾ ಅಂದ್ಕೊಂಡೆ. ಇನ್ನು ಇಲ್ಲೇ ಇದ್ದೀರಾ? ಪ್ರೇಮ ತಾಮ್ರದ ನೀರಿನ ಬಾಟಲಲ್ಲಿ ನೀರು ತುಂಬಿಸಿಕೊಂಡು ತನ್ನ ಮುಂದಿನ ಖಾಲಿ ಚೇರ್ ಎಳೆದು ಕೂತುಕೊಂಡಾಗ ರಾಜ್ನ ಯೋಚನಾ ಲಹರಿ ಅಲ್ಲಿಗೆ ನಿಂತಿತು. ಅವನ ಉತ್ತರಕ್ಕೂ ಕಾಯದೆ, ಯಾಕೆ ತಾವಲ್ಲಿ ಪ್ರೆಸೆಂಟ್ ಮಾಡೋ ವಿಷಯ ಇನ್ನೂ ರೆಡಿ ಆಗಿಲ್ವಾ? ಅಥವಾ ನಿಮ್ಮ ನಾಸ್ತಿಕ ಮನಸ್ಸು ಬದಲಾಗಿ ಹೋಗೋ ಪ್ಲಾನ್ ಕ್ಯಾನ್ಸಲ್ ಮಾಡಿದ್ರಾ? ಪ್ರೇಮಳನ್ನು ನೋಡಿದೆ. ನೀಳ ಮೂಗು, ಗುಂಗುರು ಕೂದಲು, ಬಟ್ಟಲು ಕಣ್ಣಿನ ಸುಂದರಿ ಡಾಕ್ಟರ್ ಅಂತ ಎಲ್ಲರಿಗೂ ಅವಳನ್ನು ಕಂಡರೆ ಇಷ್ಟ. ಪೇಷಂಟ್ ಅವಳನ್ನು ನೋಡಿಯೇ ಹುಷಾರಾಗ್ತಾರೆ ಅಂತ ಮಿಕ್ಕ ಡಾಕ್ಟರ್ಸ್ ಅವಳನ್ನು ಛೇಡಿಸ್ತಾ ರೇಗಿಸ್ತಾ ಕೇಳಿದ್ದೆ. ಒಂದೇ ಊರಿನಲ್ಲಿ ಕೆಲಸವನ್ನೂ ಗಿಟ್ಟಿಸಿಕೊಂಡಿದ್ದರು. ಮೊದಲು ಸಹೋದ್ಯೋಗಿಗಳು. ಅವರಿಬ್ಬರ ನಡುವೆ ಸಂಬಂಧ ಕಲ್ಪಿಸಿ ರೇಗಿಸುತ್ತಿದ್ದರು. ಆದರೆ ರಾಜ್ಗೆ ಎಳ್ಳಷ್ಟು ಸೆಳೆತವು ಅವಳ ಮೇಲಿರಲಿಲ್ಲ. ಏನ್ ಡಾಕ್, ಕನಸು ಕಾಣ್ತಾ ಇರೋ ಹಾಗಿದೆ. ಮಾತಿನ ಮಲ್ಲಿ ಮಾತು ಮುಂದುವರಿಸಿದ್ದಳು. ತಾವು ಪ್ರೆಸೆಂಟ್ ಮಾಡ್ತಿರೋ ಪೇಪರ್ ಬಗ್ಗೆ ತಿಳಿತು. ಪುನರ್ಜನ್ಮ ಅನ್ನೋದು ಗೊಡ್ಡು ನಂಬಿಕೆ. ಅದನ್ನು ಅವಲಂಬಿಸಿರೋ ಪಾಸ್ಟ್ ಲೈಫ್ ರಿಗ್ರೆಷನ್ ಆಧಾರರಹಿತ ಮೂಢನಂಬಿಕೆಯ ಚಿಕಿತ್ಸಾ ವಿಧಾನ ಎಂಬ ವಿಷಯದ ಮೇಲೆ ನಿಮ್ಮ ಮಂಡನೆ ಅಂತ. ಪ್ರೇಮ ವ್ಯಂಗ್ಯವಾಗಿ ನಕ್ಕಳು. ಏನು ನೀವು ತಾವು ಅಂತೆಲ್ಲ ಹೇಳ್ತಿದ್ದೀಯಾ? ನನ್ನನ್ನು ಛೇಡಿಸದೆ ಮಾತಾಡಕ್ಕೆ ಬರಲ್ಲ ಅಂತ ಕಾಣುತ್ತೆ ನಿನಗೆ. ಕಾನ್ಫರೆನ್ಸ್ ಇರೋದು ಮುಂದಿನ ತಿಂಗಳು. ಹೌದು, ಅದೇ ವಿಷಯ ಪೇಪರ್ ರೆಡಿ ಆಗ್ತಾ ಇದೆ ಎಂದು ರಾಜ್ ಗಂಭೀರ ಧ್ವನಿಯಲ್ಲಿ ಹೇಳಿದನು. ಹೇಗೋ ನೀನು ಇಷ್ಟು ನಾಸ್ತಿಕನಾದೆ? ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಾತರೇ ಶಯನಂ ಅಂತ ದಿವ್ಯಾನುಭವಿಗಳು ಹೇಳಿರೋದನ್ನು ಅಷ್ಟು ಸುಲಭವಾಗಿ ಹೇಗೆ ಅಲ್ಲಗಳೆಯುತ್ತೀಯಾ? ಇಂಥ ಸೂಕ್ಷ್ಮ ವಿಷಯಗಳಿಗೆ ವೈಜ್ಞಾನಿಕ ಪುರಾಣಗಳು ಇಲ್ಲದಿರಬಹುದು ಅಂದ ಮಾತ್ರಕ್ಕೆ ಅವೆಲ್ಲ ಸುಳ್ಳಂತ ಹೇಗೆ ಹೇಳ್ತಿ? ಪಾಸ್ಟ್ ಲೈಫ್ ರಿಗ್ರೆಷನ್ ವಿಧಾನದಿಂದ ಅನೇಕರು ಗುಣಗೊಂಡಿದ್ದಾರೆ. ಅದು ನಿಂಗೂ ಗೊತ್ತಿರುವ ವಿಷಯವೇ. ಹಿಪ್ನೋಟಿಸಿಸ್ ಮಾಡಿದಾಗ ಕೇವಲ ಬಾಲ್ಯದ ನೆನಪು ಮಾತ್ರವಲ್ಲ, ತಾಯಿಯ ಗರ್ಭದಲ್ಲಿದ್ದ ನೆನಪು ಕೂಡ ಆಗುತ್ತದೆ. ರಿಗ್ರೆಷನ್ ಮಾಡಿದಾಗ ಅದಕ್ಕೂ ಹಿಂದಕ್ಕೆ ಹೋಗಿ ಹಿಂದಿನ ಜನ್ಮಗಳ ಯಾವುದಾದರೂ ಅಹಿತಕರ ಘಟನೆಯನ್ನು ಅಥವಾ ನೋವನ್ನು ಎದುರಿಸಿದಾಗ ಅನೇಕರ ಈ ಜನ್ಮದ ರೋಗಗಳು ಕಣ್ಮರೆಯಾಗಿವೆ. ಅನೇಕ ಮನೋತಜ್ಞರು ಇದನ್ನು ಒಪ್ಪಿಕೊಂಡಿದ್ದಾರೆ. ಈ ಚಿಕಿತ್ಸಾ ವಿಧಾನದಿಂದ ಅನುಕೂಲಗಳೇ ಇರುವಾಗ ಅದಕ್ಕೆ ವಿರೋಧ ಬೇಕೇ? ವೈದ್ಯಕೀಯ ಶಿಕ್ಷಣ ಇದ್ರೂ ಈ ಕುರುಡು ನಂಬಿಕೆಗಳನ್ನು ಮಾತ್ರ ನೀನು ಬಿಟ್ಟಿಲ್ಲ. ನಿನ್ನಂತಹ ಗೊಡ್ಡು ನಂಬಿಕೆ ಇರೋರು ಮತ್ತೆ ದುರ್ಬಲ ಮನಸ್ಸಿನ ಜನ ಇರೋದ್ರಿಂದಲೇ ಈ ಪಾಸ್ಟ್ ಲೈಫ್ ರಿಗ್ರೆಷನ್ ಚಿಕಿತ್ಸಾ ವಿಧಾನ ಜೀವಂತವಾಗಿರೋದು. ರೋಗಿಗಳು ನೆನಪಿಸಿಕೊಳ್ಳುವ ಹಿಂದಿನ ಜನ್ಮದ ಕಥೆಗಳು ಅವರ ಕಲ್ಪನೆಗಳಾಗಿರುತ್ತವೆ, ಊಹೆಗಳಾಗಿರುತ್ತವೆ ಮತ್ತು ಸುಪ್ತಾವಸ್ಥೆಯ ಆಸೆಗಳೇ ಅದರಲ್ಲಿ ಅಭಿವ್ಯಕ್ತಗೊಂಡಿರುತ್ತವೆ. ಈ ಚಿಕಿತ್ಸಾ ವಿಧಾನವು ರೋಗಿಗಳ ಅರಿವಿಲ್ಲದೆಯೇ ಅವರ ಮನಸ್ಸಿನೊಳಗೆ ಅಹಿತಕರ ಬೀಜವನ್ನು ಬಿತ್ತುತ್ತವೆ. ನೈತಿಕವಾಗಿ ಅದು ತಪ್ಪು. ನಿನ್ನ ಜೊತೆ ವಾದ ಮಾಡುವಷ್ಟು ಎನರ್ಜಿನೂ ಇಲ್ಲ, ಟೈಮೂ ಇಲ್ಲ. ಅದಿರಲಿ, ನಿನ್ನ ತಲೆನೋವು ಹೇಗಿದೆ ಈಗ? ಅಯ್ಯೋ, ಈ ತಲೆನೋವಿನ ಪ್ರಾಬ್ಲಮ್ ಜಾಸ್ತಿಯಾಗಿದೆ. ಪಾಲ್ ಎಲ್ಲ ಟೆಸ್ಟ್ ಮಾಡಿ ನೋಡಿದ. ಯಾವ ತೊಂದರೆನೂ ಇಲ್ಲ. ಅಷ್ಟರಲ್ಲಿ ವೆಯ್ಟರ್ ಬಂದು ಬಿಸಿ ಕಾಫಿ ಇಟ್ಟ. ಪ್ರೇಮಾಳಿಗಾಗಿ ಇನ್ನೊಂದು ಕಾಫಿ ತರಲಿಕ್ಕೆ ಹೇಳಿದ. ಇದು ಮಾಮೂಲು ತಲೆನೋವಲ್ಲ ಅಂತ ನನಗನ್ಸುತ್ತೆ. ಮೊನ್ನೆ ನೀನೇ ಹೇಳೋ, ನಿಂಗೆ ಕನಸಲ್ಲಿ ಹಾವುಗಳು ಕಾಣಿಸಿಕೊಳ್ಳಲಿಕ್ಕೆ ಶುರುವಾಗಿ ಅದಾಗ್ಲಿಂದ ಈ ತಲೆನೋವು ಕಾಣಿಸಿರೋದ್ರಿಂದ ಇದರಲ್ಲೇನೋ ಒಳ ಅರ್ಥವಿದೆ. ನೀನು ಪಾಲ್ ಹತ್ರನೇ ಕೆಲವು ಥೆರಪಿ ಸೆಷನ್ ತಗೊಂಡು ನೋಡು. ಅಯ್ಯೋ, ಅದು ಆಯ್ತಮ್ಮ.
ಮೊದಲು ಒಪ್ಪಿರಲಿಲ್ಲ. ನಾನೇ ಸೈಕಿಯಾಟ್ರಿಸ್ಟ್ ಆಗಿ ಇನ್ನೊಬ್ಬರ ಕೌಚ್ ಮೇಲೆ ಕುಳಿತು ಪೇಷಂಟ್ ಅನ್ನಿಸಿಕೊಳ್ಳೋದಕ್ಕೆ ಮನಸ್ಸು ಹಿಂಜರಿದಿತ್ತು. ಆದರೆ ಈ ನೋವು ಅಸಾಧ್ಯವಾದದ್ದು. ಹೇಗಾದರೂ ಮಾಡಿ ಇದರಿಂದ ಮುಕ್ತಿ ಬೇಕು ಅಂತ ಒಪ್ಕೊಂಡೆ. ನನ್ನ ಅರಿವಿನಲ್ಲಿರದ ಯಾವುದಾದರೊಂದು ವಿಷಯ ನನ್ನನ್ನು ಪೀಡಿಸ್ತಾ ಇದೆ, ಏನೂ ಕಾರಣ ಅಂತ ಇನ್ನೂ ಕೆಲವು ಅಂಶಗಳನ್ನು ತಿಳಿದುಕೊಳ್ಳುವುದಕ್ಕೆ ನಡೀತಾ ಇದ್ದೆ. ನಾಳೆ ಇನ್ನೊಂದು ಸೆಷನ್ ಇದೆ. ಏನಾದರೂ ಗೊತ್ತಾಯ್ತಾ ಹಿಪ್ನೋಟಿಸಿಸ್ ಮಾಡುವಾಗ? ಹೌದು, ಒಂದು ಪ್ರಸಂಗನ ಮರೆತಿದ್ದೆ. ಹಿಪ್ನೋಸಿಸ್ ಮಾಡಿದಾಗ ಅದರ ನೆನಪಾಯಿತು. ಪಾಲ್ ಒಂದು ಪ್ರಶ್ನೆ ನನ್ನ ಸುಪ್ತ ಮನಸ್ಸನ್ನು ಎಬ್ಬಿಸಿತು. ನಿನಗೆ ಹೇಳಿದ್ದೆ ಅಲ್ವಾ, ಒಬ್ಬ ಸಾಧು ತಾತಪ್ಪ ಕೆಲವು ತಿಂಗಳ ಹಿಂದೆ ನನ್ನ ಪೇಷಂಟ್ ಆಗಿ ಬಂದದ್ದು. ನನ್ನನ್ನು ಕುಮಾರಿ ಕುಮಾರಿ ಅಂತ ಕರಿತಾ ಇದ್ನಲ್ವಾ ಅವನು. ಅದಕ್ಕೆ ಪ್ರೇಮ, ನೀನು ಮುಂಚೆ ಒಂದು ರುದ್ರಾಕ್ಷಿ ಮಾಲೆ ಕೊಟ್ಟ ಅಂತ ಮಾತ್ರ ಹೇಳಿದ್ದೆ, ಆದರೆ ನಿನ್ನನ್ನು ಕುಮಾರಿ ಅಂತ ಯಾಕೆ ಕೂಗಿದ್ರು ಅಂತ ಗೊತ್ತಾಗಲಿಲ್ಲ ಅಂತ ನಕ್ಕಳು. ಸ್ವಾಮಿ, ನನ್ನ ಹೆಸರು ರಾಜ್ ಅಂತ ಎಷ್ಟು ಹೇಳಿದ್ರು ಅವರು ಮಾತ್ರ ಹಾಗೆ ಕರೆಯೋದನ್ನು ಬಿಡಲಿಲ್ಲ. ಏನಾದರೂ ಕೂಗಲಿ ಅಂತ ನಾನು ಕೊನೆಗೆ ಸುಮ್ಮನಾಗಿದ್ದೆ. ತುಂಬ ವಿಚಿತ್ರದ ವ್ಯಕ್ತಿ ಅಂತನ್ನಿಸ್ತು. ಹಿಮಾಲಯದಲ್ಲಿದ್ದರಂತೆ. ಸಾಯೋ ಮುನ್ನ ಅವರು ಮಾಡಬೇಕಿದ್ದ ಒಂದು ಕೆಲಸಕ್ಕಾಗಿ ಈ ಊರಿಗೆ ಬಂದರಂತೆ. ಮಾಲೆ ಕೊಟ್ಟಾಗ ನಂಗ್ಯಾಕೆ ಕೊಡ್ತೀರಾ ತಾತ, ನನಗದರ ಅವಶ್ಯಕತೆವಿಲ್ಲ ಎಂದರೆ ತಗೋ ಕುಮಾರಿ, ಇದು ನಿಂದೆ ಅಂತ ನನ್ನ ಕೈಯಲ್ಲಿಟ್ಟು ಬೇಡವೆಂದರೂ ಇಟ್ಟರು. ಅದನ್ನು ನಾನು ಮನೆಗೆ ತಗೊಂಡು ಹೋದೆ. ಆ ರಾತ್ರಿನೇ ಶುರುವಾಗಿದ್ದು ಹಾವಿನ ಕನಸುಗಳು ಬೀಳೋದಕ್ಕೆ, ಜೊತೆಗೆ ಈ ತಲೆನೋವು ಕೂಡ. ಹಾಗಾದರೆ ಆ ರುದ್ರಾಕ್ಷಿನ ಮನೆಗೆ ಒಳಗೆ ಇಡೋದು ಬೇಡ, ಯಾವುದಾದ್ರೂ ಮರದ ಕೆಳಗೆ ಅಥವಾ ಮಣ್ಣಿನಲ್ಲಿ ಮುಚ್ಚು ಬಿಡು ಅಂತ ಪ್ರೇಮ ಹೇಳಿದ್ಲು. ಅದನ್ನು ಮನೆಗೆ ತಗೊಂಡು ಹೋಗಿ ಟೀಪಾಯಿ ಮೇಲಿಟ್ಟ ನೆನಪು. ಮೊನ್ನೆ ಇಡೀ ದಿನ ಮನೆಯನ್ನು ಹುಡುಕಾಡಿ ತಡಕಾಡಿ ಬಿಟ್ಟೆ, ಎಲ್ಲೂ ಸಿಗಲಿಲ್ಲ. ಏನು ಮಾಟ ಮಾಡಿಸಿದ್ದಾನೋ ಆ ಮುದುಕಪ್ಪ. ನೋಡಿದ್ಯಾ, ನಿನ್ನ ತಲೆನೋವಿಗೆ ತಾತಪ್ಪನ ರುದ್ರಾಕ್ಷಿನೇ ಕಾರಣ ಅಂತ ನಿನ್ನ ಈ ನೋವು ನಂಬೋ ಹಾಗೆ ಮಾಡಿದೆ. ನಾಳೆ ಸೆಷನ್ಗೆ ಗುಡ್ ಲಕ್. ಈಗ ಪೇಷಂಟ್ ನೋಡೋಕ್ಕೆ ಹೋಗಬೇಕು. ಪಾಲ್ಗೆ ಹೆಲೋ ಹೇಳು ಅಂತ ಅವಸರದಲ್ಲಿ ಹೊರಟಲು ಪ್ರೇಮ. ಅಷ್ಟರಲ್ಲಿ ಪಾಲ್ನ ಮೆಸೇಜ್ ಬಂತು. ಅಟೆಂಡಿಂಗ್ ಎ ಸೀರಿಯಸ್ ಕೇಸ್, ಸಿ ಯು ಟುಮಾರೋ ಅಂತ ಹೇಳಿಬಿಟ್ಟು ಕಾರು ವೇಗವಾಗಿ ಚಲಿಸುತ್ತಾ ಹೈವೇ ಮೇಲೆ ಹೋಗುತ್ತಿತ್ತು. ಊರು ಸೇರಲಕ್ಕಿನ್ನೂ 2 ತಾಸು ಬೇಕು. ರಾಜ್ನ ಕೈ ಸ್ಟೀರಿಂಗ್ ವೇಲಿದ್ದರೂ ಆಗಿಂದಾಗೆ ಹಣೆ ಮುಟ್ಟಿ ನೋಡಿಕೊಳ್ಳುತ್ತಿದ್ದ. ನಿನ್ನೆ ತನಕ ಸತತವಾಗಿದ್ದ ತಲೆನೋವು ಈಗ ಮಂಗಮಾಯ. ತೀಕ್ಷ್ಣವಾದ ಚಾಕುವಿನ ತುದಿಯಿಂದ ಯಾರೋ ತಲೆಯಲ್ಲಿ ಕುಕ್ಕುತ್ತಿದ್ದಾರೋ ಅನ್ನುವಂತಹ ತಲೆನೋವು ಈಗಿಲ್ಲ. ಈ ಮುಂಚೆ ಇತ್ತ ಎಂಬ ಅನುಮಾನ ಬರುವಷ್ಟು ದೇಹ ಹಗುರವಾಗಿದೆ ಈಗ. ಆದರೆ ಮನಸ್ಸು ಭಾರವಾಗಿದೆ. ಬೆಂಗಳೂರು ಬಿಟ್ಟು 4 ತಾಸುಗಳೇ ಕಳೆದಿದ್ದರೂ ಎಲ್ಲೂ ನಿಲ್ಲಿಸಿರಲಿಲ್ಲ. ಗಾಡಿಯ ಚಕ್ರ ರಸ್ತೆಯ ಮೇಲೆ ಉರುಳುವಂತೆ ನಿನ್ನೆ ಸೆಷನ್ನಲ್ಲಿ ಹಿಂದಿನ ಘಟನೆಗಳು ಸುರುಳಿಯಾಗಿ ಬಿಚ್ಚಿಕೊಂಡವು. ಅವನಲ್ಲಿ ಉದ್ಭವಿಸುತ್ತಿರುವ ಕಥೆ ಹಾಗೂ ಹಿನ್ನೆಲೆ ತಲೆಗೆ ಚಿಟ್ಟು ಹಿಡಿಯುವುದು ಖಚಿತವೆನಿಸಿತು ಅವನಿಗೆ. ಆದಷ್ಟು ಬೇಗ ಮನೆಗೆ ಹೋಗಿ ಅಜ್ಜಿಯನ್ನು ಆ ಮುದುಕಪ್ಪ ಯಾರೆಂದು ಕೇಳಬೇಕು. ಥೆರಪಿಯಲ್ಲಿ ಮುದುಕನ ಬಗ್ಗೆ ಪಾಲ್ ಮತ್ತೆ ಪ್ರಶ್ನೆ ಕೇಳಿದಾಗ ಅವನ ಪರಿಚಯ ಈ ಮುಂದೆ ತನಗಿಲ್ಲವೆಂದು ಹೇಳಿದ್ದೆ. ಆದರೆ ಪಾಲ್ ಮುಂದಿನದೊಂದು ಪ್ರಶ್ನೆ ಅವನನ್ನು ಅತಿ ಹಿಂದಕ್ಕೆ ಕರೆದುಕೊಂಡು ಹೋಯಿತು. ಅವನಿಗೆ ಅರಿವಿಲ್ಲದಂತೆ. ಅದನ್ನು ಪಾಲ್ ಕೂಡ ಎಣಿಸಿರಲಿಲ್ಲ. ಅವನ ಪ್ರಶ್ನೆಗೆ ಹಿಪ್ನೋಥೆರಪಿಯ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ತಿರುಗುತ್ತದೆ ಎಂದು ಕಣ್ಣನ್ನು ಮುಚ್ಚಿ ಅಥವಾ ಸೋಫಾ ಮೇಲೆ ಮಲಗಿದ್ದ ರಾಜ್ನನ್ನು ಪಾಲ್ ಕೇಳಿದ್ದ. ಎಲ್ಲಿದ್ದೀಯಾ, ಏನು ಕಾಣಿಸುತ್ತಿದೆ ಹೇಳು ಎಂದು. ಕೊಟ್ಟಿಗೆಯಲ್ಲಿ ಹಸು ಕರುಗಳು ಕಟ್ಟಿದ್ದಾರೆ. ನನಗಿಷ್ಟವಾದ ಹಸು ಗಂಗೆ ಇನ್ನು ಮೊನ್ನೆ ತಾನೇ ಕರು ಹಾಕಿದ್ದು ಅಂತ ಮಗುವಿನಂತೆ ಉತ್ಸಾಹದಿಂದ ಹೇಳಿದ್ದ. ನಿನಗೆ ಎಷ್ಟು ವರ್ಷ? ಕೆಳಗೆ ನೋಡು, ಏನು ಬಟ್ಟೆ ಹಾಕಿದ್ದೀಯಾ? ನನಗೆ 5 ವರ್ಷ. ಹಳದಿ ಲಂಗ ಹಾಕಿದ್ದೀನಿ, ಗೆಜ್ಜೆ ಕಟ್ಟಿದ್ದೀನಿ. ಸುತ್ತಮುತ್ತ ಯಾರಾದರೂ ಇದ್ದಾರಾ? ಸ್ವಲ್ಪ ಹೊತ್ತು ಮಾತನಾಡಲಿಲ್ಲ ರಾಜ್. ಅನಂತರ ಉಸಿರು ಜೋರಾಗಿದ್ದನ್ನು ತಲೆ ಎತ್ತಿ ಅತ್ತಿತ್ತ ತಿರುಗಿಸಿ ಗಮನಿಸಿದ ಪಾಲ್ ಕೇಳಿದ, ಏನಾಗ್ತಿದೆ ಹೇಳು. ರಾಶಿ ಹಾಕಿರುವ ಹುಲ್ಲಿನ ಮೇಲಿದ್ದೀನಿ, ಏನನ್ನೋ ಹುಡುಕ್ತಿದ್ದೀನಿ. ಅಯ್ಯೋ ಅಮ್ಮ, ನೋವು. ಹಾವೊಂದು ಕಚ್ಚಿದೆ, ಬಹಳ ನೋವಾಗ್ತಿದೆ. ಇಲ್ಲಿರುವ ಈ ದೇಹಕ್ಕೆ ಯಾವ ನೋವಾಗಲ್ಲ. ಅಲ್ಲೇನು ನಡೆಯುತ್ತಿದೆಯೋ ಅದನ್ನು ಗಮನಿಸು ಅಷ್ಟೇ, ಮನಸ್ಸಿಟ್ಟು ನೋಡು ಎಂದು ಪಾಲ್ ಧೈರ್ಯ ಕೊಟ್ಟ. ರಾಜ್ನ ಉಸಿರಿನ ವೇಗ ಕಡಿಮೆಯಾಗಿ ಸಮತೋಲನಕ್ಕೆ ಬಂದಿತ್ತು. ಕಣ್ಣಿನ ರೆಪ್ಪೆ ಆಚೀಚೆಯಾಡುತ್ತಿದ್ದುದನ್ನು ನೋಡಿ ಪಾಲ್ ಹೇಳಿದ, ಏನು ಕಾಣಿಸ್ತಿದೆ ಈಗ? ಸಹಾಯಕ್ಕೆ ಯಾರಾದರೂ ಬಂದಿದ್ದಾರಾ? ಅಣ್ಣ ಬಂದಿದ್ದಾನೆ, ಅಳ್ತಾ ಇದ್ದಾನೆ, ಸಹಾಯಕ್ಕಾಗಿ ಕೂಗ್ತಾ ಇದ್ದಾನೆ. ಏನಂತ ಹೇಳ್ತಿದ್ದಾನೆ ಕೇಳಿಸಿಕೋ ಎಂದರೆ, ಕುಮಾರಿ, ಇದು ನಿನ್ನದೇ ಕಣೆ, ಕಣ್ಣು ಬಿಡು, ತಗೋ. ಆಟಾಟಕ್ಕಾಗಿ ರುದ್ರಾಕ್ಷಿಯನ್ನು ಬಚ್ಚಿಟ್ಟಿದ್ದೆ ಅಷ್ಟೇ, ತಪ್ಪಾಯಿತು ಕುಮಾರಿ, ದಯವಿಟ್ಟು ಹೇಳು. ಅಪ್ಪ, ಕುಮಾರಿಗೆ ಹಾವು ಕಚ್ಚಿದೆ, ಬೇಗ ಬನ್ನಿ ಅಂತ ಅಣ್ಣ ಕೂಗ್ತಾ ಇದ್ದಾನೆ. ನಿನ್ನ ಅಣ್ಣನನ್ನು ಈಗ ಗುರುತಿಸಬಲ್ಲೆಯಾ ಎಂದರೆ, ಆಸ್ಪತ್ರೆಗೆ ಬಂದ ಸಾಧು ತಾತಪ್ಪನೇ ನನ್ನ ಅಣ್ಣ, ಶಾಂತವಾಗಿ ಹೇಳಿದ್ದ ರಾಜ್. ಹಿಂದಿನಿಂದ ಲಾರಿಯೊಂದು ಕಿವಿ ಕೀಳುವಂತೆ ಹಾರ್ನ್ ಮಾಡಿದಾಗ ಕಾರಿನ ವೇಗ ತಗ್ಗಿಸಿ ಲಾರಿಗೆ ಮುಂದೆ ಹೋಗಲು ಬಿಟ್ಟ. ತನಗೇ ಅವಸರವೆಂದರೆ ಈ ಲಾರಿ ಅವನಿಗೆ ಇನ್ನೂ ಅವಸರವೆಂದು ಮನಸ್ಸಿನಲ್ಲಿಯೇ ಬೈದುಕೊಂಡ.
ಟೈಮ್ ನೋಡಿದ. ಇನ್ನೂ 1 ಗಂಟೆ ಪ್ರಯಾಣ. ಮನೆ ತಲುಪಲು ಹೋದ ತಕ್ಷಣ ಹಜಾರದಲ್ಲಿರುವ ಫೋಟೋಗಳನ್ನು ನೋಡಬೇಕು ಎಂದುಕೊಂಡ. ಹಲವಾರು ಕಪ್ಪು ಬಿಳುಪು ಫೋಟೋಗಳು ಹಜಾರದ 3 ಗೋಡೆಗಳನ್ನು ಸದಾ ಅಲಂಕರಿಸಿರುತ್ತವೆ. ಹುಟ್ಟಿದಾಗಿನಿಂದಲೂ ಅವನ್ನು ನೋಡ್ತಾ ಬೆಳೆದಿದ್ದ. ಮುತ್ತಾತ, ತಾತ, ಅವರ ತಮ್ಮ, ತಂಗಿಯರು, ಅಜ್ಜಿ, ಅವರ ತವರಿನ ಮನೆಯವರು, ಹೀಗೆ ಅನೇಕರ ಭಾವಚಿತ್ರಗಳಿವೆ. ಹೆಚ್ಚಿನವರೆಲ್ಲ ಅಪರಿಚಿತರೇ. ಅಜ್ಜಿಗೆ ಮಾತ್ರ ಅವುಗಳಲ್ಲಿರುವ ಪ್ರತಿಯೊಬ್ಬರೂ ಗೊತ್ತು. ಹೋ, ಈಕೇನಾ ನಿನ್ನ ಮುತ್ತಾತನ 2ನೇ ಹೆಂಡತಿಯ ಮಗನ ಮಗಳು ಅಂತ ಉದ್ದುದ್ದ ಸಂಬಂಧ ಹೇಳಿದರೆ ಮಕ್ಕಳಿಗೆ ಅರ್ಥವಾಗದಿದ್ದರೂ ತಲೆ ಅಲ್ಲಾಡಿಸುತ್ತಿದ್ದರು. ಆದರೆ ಭಾವಚಿತ್ರಗಳಲ್ಲಿರುವ ಮುಖಗಳ ಪರಿಚಯ ಎಷ್ಟು ಚೆನ್ನಾಗಿದೆ ಎಂದರೆ ಕನಸಿನಲ್ಲಿ ಆ ಮುಖಗಳು ಬಂದರೂ ಗುರುತಿಸಬಲ್ಲ ರಾಜ್. ಹಾಗಿರುವಾಗ ನಿನ್ನೆಯ ಸೆಷನ್ನಲ್ಲಿ ನೋಡಿದ್ದ ಅಣ್ಣನೆಂಬ ಮುಖವನ್ನು ಹೇಗೆ ಗುರುತಿಸದೇ ಇರುತ್ತಾನೆ? 10 ವರ್ಷದ ಹುಡುಗನೊಬ್ಬ ಚಡ್ಡಿ ಶರ್ಟು ಹಾಕಿ ಪಕ್ಕದಲ್ಲಿ ನಿಂತಿರುವ ಹುಡುಗಿಯೊಬ್ಬಳ ಹೆಗಲ ಮೇಲೆ ಕೈ ಹಾಕಿ ನಿಂತುಕೊಂಡಿರುವ ಆ ಭಾವಚಿತ್ರ ಕಣ್ಣ ಮುಂದೆ ಬಂತು ನಿಂತಿತು. ಅಣ್ಣ ತಂಗಿಯಂತೆ ಕಾಣುತ್ತಾರೆ. ಇಲ್ಲಿಯ ತನಕ ಆ ಹುಡುಗಿಯ ಬಗ್ಗೆಯಾಗಲಿ ಅಥವಾ ಯಾವುದೇ ಭಾವಚಿತ್ರಗಳ ಬಗ್ಗೆಯಾಗಲಿ ಯೋಚಿಸಿದ್ದಿಲ್ಲ. ಆದರೆ ಹಿಪ್ನೋಸಿಸ್ ಮಾಡಿದ್ದಾಗ ಇದ್ದಕ್ಕಿದ್ದಂತೆ ಯಾವುದೋ ಕಾಲಕ್ಕೆ ಹೋಗಿದ್ದು ಸುತ್ತಮುತ್ತಲಿನ ಪರಿಸರವು ಈಗಿನ ಕಾಲದ ಪರಿಸರಕ್ಕಿಂತ ಅತಿ ಭಿನ್ನವಾಗಿದ್ದು, ತಾನು ಹುಡುಗಿಯಂತ ಇದ್ದದ್ದು, ಹುಲ್ಲಿನ ರಾಶಿಯ ಮೇಲೆ ಏನೋ ಹುಡುಕುತ್ತಾ ಇದ್ದದ್ದು, ಆ ಒಂದು ಹಣೆ ಭಾಗವನ್ನು ಕಚ್ಚಿದ್ದು, ಅಣ್ಣನೆನ್ನುವ ಒಬ್ಬ ಬಂದು ರೋಧಿಸುತ್ತಾ ಮಾತನಾಡಿದ್ದು ಎಲ್ಲವೂ ಕಣ್ಣಿಗೆ ಕಟ್ಟಿದ ಹಾಗಿದೆ. ಯಾವುದೋ ಸಿನಿಮಾ ನೋಡುತ್ತಿದ್ದೇನೋ ಅನ್ನುವಂತೆ. ಆಶ್ಚರ್ಯವೆಂದರೆ ಸೆಷನ್ ನಂತರ ಸಂಪೂರ್ಣವಾಗಿ ತಲೆನೋವು ಹೋಗಿದೆ. ಪ್ರತಿನಿತ್ಯವೆನ್ನುವಂತೆ ಬರುತ್ತಿದ್ದ ಆವಿನ ಕನಸು ನಿನ್ನೆ ರಾತ್ರಿ ಬಂದಿರಲಿಲ್ಲ. ಗೋಡೆಯ ಮೇಲಿರುವ ಭಾವಚಿತ್ರದ ಹುಡುಗನೇ ಆ ಅಣ್ಣನೆನ್ನುವ ಹುಡುಗ. ಆದರೆ ಅವನ್ಯಾರು? ಅವನಿಗೂ ನಮ್ಮ ಕುಟುಂಬಕ್ಕೂ ಏನು ಸಂಬಂಧ? ಆ ಹುಡುಗಿ ಯಾರು? ನಾನೇ ಹುಡುಗಿ ಎಂಬ ಭಾವನೆ ಬಂದಿದ್ದೇಕೆ? ಸೈಕಿಯಾಟ್ರಿ ಅಭ್ಯಾಸ ಮಾಡುತ್ತಿರುವ ನನಗೆ ಹಿಪ್ನೋಥೆರಪಿ ಹೊಸ ವಿಷಯವಲ್ಲ. ಆದರೆ ನಿನ್ನೆ ಸೆಷನ್ನಲ್ಲಿ ನಡೆದುದು ಕೇವಲ ಹಿಪ್ನೋಥೆರಪಿಯಲ್ಲ, ಫಾಸ್ಟ್ ಲೈಫ್ ರಿಗ್ರೆಷನ್. ಹಲವಾರು ಸೈಕಿಯಾಟ್ರಿಸ್ಟ್ ಈ ವಿಧಾನಗಳನ್ನು ಬಳಸುತ್ತಾರಾದರೂ ನಾನು ಮಾತ್ರ ಎಂದು ಈ ವಿಧಾನವೆಂದು ಪರಿಗಣಿಸಿದ್ದಿಲ್ಲ. ವೈಜ್ಞಾನಿಕವಾಗಿ ಸಾಬೀತಾಗದೇ ಇದ್ದುದನ್ನು ನಾನೆಂದೂ ನಂಬಿದ್ದಿಲ್ಲ. ಹಾಗಿರುವಾಗ ನಾವು ಸತ್ತ ಮೇಲೆ ಏನಾಗ್ತೀವಿ ಅನ್ನೋದು ಯಾರು ಬಲ್ಲರು? ನಾವು ಪುನಃ ಹುಟ್ಟಿ ಬರ್ತೀವಿ ಅನ್ನೋದಕ್ಕೆ ಪುರಾವೆ ಏನು? ಪುನರ್ಜನ್ಮ ಅನ್ನೋದು ನಮ್ಮ ನಂಬಿಕೆ ಮಾತ್ರ. ಹಾಗಾಗಿ ಅದನ್ನಾಧರಿಸೋ ಈ ವಿಧಾನ ಕೂಡ ಶುದ್ಧ ಸುಳ್ಳು ಅಂತ ಪೇಪರ್ನಲ್ಲಿ ಬರೆದು ಮುಂದಿನ ತಿಂಗಳು ಪ್ರೆಸೆಂಟ್ ಮಾಡ್ತಿದ್ದೀನಿ. ಅಷ್ಟರಲ್ಲಿ ದೂರದಲ್ಲಿ ಊರಿನ ಹೆಬ್ಬಾಗಿಲು ಕಂಡಿತು. ತನ್ನ ಕಾರಿನ ವೇಗವನ್ನು ಕಡಿಮೆ ಮಾಡಿ ರಥದ ಬೀದಿಯ ಕಡೆ ಕಾರನ್ನು ತಿರುಗಿಸಿದ. ಅಜ್ಜಿಯನ್ನು ಎದ್ದು ಕಾಣುತ್ತೇನೆಂದು ಮನದಲ್ಲೇ ಹಪಹಪಿಸಿದ. ರಾಜ್ ಅಜ್ಜಿಯ ಕೈಯಲ್ಲಿ ಆ ಭಾವಚಿತ್ರವನ್ನಿಟ್ಟು ಎಷ್ಟೋ ಹೊತ್ತಾಗಿದ್ದರೂ ಅಜ್ಜಿ ಮಾತನಾಡಿರಲಿಲ್ಲ. ಅವಳ ಮೌನ ಮುಂದುವರಿಯುವಂತೆ ರಾಜ್ನ ಎದೆ ಬಡಿತವೂ ಹೆಚ್ಚಾಗಿತ್ತು. ಅಜ್ಜಿ ಯಾವುದೋ ನೆನಪುಗಳ ಸಾಗರದಲ್ಲಿ ಕಳೆದು ಹೋದಂತೆನಿಸಿ ಅವಳ ಕಣ್ಣುಗಳು ಒದ್ದೆಯಾಗಿದ್ದವು. ಅವಳ ನೆನಪಿನ ಶಕ್ತಿ ಅಮೋಘ. 95 ವರ್ಷಗಳಾಗಿದ್ದರೂ ಕಣ್ಣು ಕಿವಿಗಳೆಲ್ಲ ಚೆನ್ನಾಗಿಯೇ ಇದ್ದವು. 1-2 ಬಾರಿ ನಿಟ್ಟುಸಿರು ಬಿಟ್ಟು ರಾಜ್ ಕಳವಳವನ್ನು ಇನ್ನೂ ಹೆಚ್ಚು ಮಾಡಿತು. ಆ ಭಾವಚಿತ್ರದಲ್ಲಿದ್ದ ಹುಡುಗ ಮತ್ತು ಹುಡುಗಿಯ ಮೇಲೆ ಪ್ರೀತಿಯಿಂದ ತನ್ನ ಕೈ ಸವರುತ್ತಾ ತನ್ನ ನೆನಪಿನ ಅಂಗಳಕ್ಕಿಳಿದು ಮಾತನಾಡಲು ಪ್ರಾರಂಭಿಸಿದನು. ನಿನ್ನ ದೊಡ್ಡ ತಾತ ರಾಮಣ್ಣ ಅಂತ ಇದ್ರು. ಅವರ ಮೊದಲನೇ ಹೆಂಡತಿ ವಿಮಲಾ ನನ್ನ ವಾರಗಿತ್ತಿ. ನಾನು ವಿನು ತುಂಬ ಅನ್ಯೋನ್ಯವಾಗಿದ್ವಿ. ಕೂಡು ಕುಟುಂಬ. ಅತ್ತೆ ಮಾವ, ಅವರ ತಾಯಿ ಅಂದರೆ ನಿನ್ನ ಮುತ್ತಜ್ಜಿನೂ ಇದ್ರು. ಅವರ ಮಗಳು ನಾಗಮ್ಮ ನನ್ನ ನಾದಿನಿ. ಚಿಕ್ಕ ವಯಸ್ಸಿಗೆ ವಿಧವೆಯಾಗಿ ಮನೆ ಸೇರಿದ್ದು. ಮನೆ ಸದಾ ಗಿಜಿಗಿಜಿ ಅಂತಿರ್ತಿತ್ತು. ನನಗೆ 2 ಗಂಡು ಮಕ್ಕಳಾದರೂ ವಿನುವಿಗಿನ್ನೂ ಮಕ್ಕಳಾಗಿರಲಿಲ್ಲ. ಇದ್ದ ಬದ್ದ ದೇವಿಗೆಲ್ಲ ಹರಸ್ಕೊಂಡು ಎಲ್ಲ ಉಪವಾಸ ಪೂಜೆ ಅಂತ ಮಾಡಿದ್ರು ದೇವರು ಕಣ್ಬಿಟ್ಟಿರಲಿಲ್ಲ. ಕೊನೆಗೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ಉರುಳು ಸೇವೆ ಮಾಡಿದ್ದು. ಸೇವೆ ಮಾಡಿಕೊಂಡು ದೇವಸ್ಥಾನದಿಂದ ಗಂಡ ಹೆಂಡತಿ ಹೊರಗೆ ಬರ್ತಿರುವಾಗ ಯಾರೋ ಸ್ವಾಮೀಜಿ ಎದುರಾದರಂತೆ. ಬಹಳ ತೇಜಸ್ವಿಯಾದ ಅವರ ಮುಖ ನೋಡಿದಾಗ ವಿನುವಿಗೆ ಏನನಿಸಿತೋ ಏನೋ, ದುಃಖ ಇಮ್ಮಡಿಸಿ ಬಂದು ಅಳುತ್ತಾ ಅವರ ಕಾಲು ಎರಗಿದಳಂತೆ. ಅವಳನ್ನು ಕಂಡವರೇ ಒಂದು ರುದ್ರಾಕ್ಷಿ ಮಾಲೆಯನ್ನು ಕೊಟ್ಟು ಆಶೀರ್ವಾದ ಮಾಡಿದರಂತೆ. ಉತ್ತರ ಭಾರತದವರಂತೆ ಕಾಣುತ್ತದೆ. ಅವರ ಭಾಷೆ ಇವರಿಗೆ ಅರ್ಥವಾಗಿಲ್ಲ. ಅದಾದ ವರ್ಷದೊಳಗೆ ಗಂಡು ಮಗುವನ್ನು ಹೆತ್ತಳು. ಸೂಲಗಿತ್ತಿ ಮಗುವನ್ನು ಹೊರತರೋ ಹೊತ್ತಿಗೆ ಬೆವರಳಿದಿತ್ತು. ಅಮ್ಮ ಮಗು ಬದುಕಿದ್ದೇ ಹೆಚ್ಚು. ನಾಗಪ್ಪನ ಅನುಗ್ರಹದಿಂದ ಹುಟ್ಟಿದನೆಂದು ಶೇಷಪ್ರಸಾದ ಅಂತ ಹೆಸರಿಟ್ಟು ವಿನು ಆರೋಗ್ಯ ಮಾತ್ರ ದಿನದಿನಕ್ಕೆ ಹಾಳಾಗ್ತಾ ಬಂತು. ಶೇಷುಗೆ 5 ತಿಂಗಳಾಗಿದ್ದಾಗ ವಿನು ತೀರ್ಕೊಂಡೇ ಬಿಟ್ಲು. ಹಾಗಾದರೆ ಇದು ಶೇಷುನ ಅಂತ ಹುಡುಗನಿರುವ ಭಾವಚಿತ್ರದ ಮೇಲೆ ಬೆರಳುತ್ತ ರಾಜ್ ಕೇಳಿದ್ದ. ಅಜ್ಜಿ ಕಣ್ಣನ್ನು ಒರೆಸಿಕೊಳ್ಳುತ್ತಾ ಹ್ಞೂ ಎಂದಿದ್ದು ನೋಡಿ, ಹಾಗಾದರೆ ಈ ಹುಡುಗಿ ಯಾರು? ಇಬ್ರು ಅಣ್ಣ ತಂಗಿಯರೆಂದು ಅಂದುಕೊಂಡಿದ್ದೆ, ಕುತೂಹಲದಿಂದ ಕೇಳಿದ್ದ ರಾಜ್. ಅಜ್ಜಿ ಮುಂದುವರಿಸಿದಳು. ತಾಯಿನೇ. ಅವಳ ಜಾಗವನ್ನು ಯಾರೂ ತುಂಬಕ್ಕಾಗಲ್ಲ. ಮನೇಲಿ ನಾವು 4 ಜನ ಹೆಂಗಸಿದ್ರು. ಮಗುವನ್ನು ಚೆನ್ನಾಗಿ ನೋಡ್ಕೊಳ್ತಿದ್ರು. ಮಗುನ ನೋಡಿದಾಗ ಅಯ್ಯೋ ತಬ್ಬಲಿಯಾಯ್ತಲ್ಲ ಅಂತ ಕರುಳು ಕಿವುಚುತ್ತಿತ್ತು. ದೂರದ ಸಂಬಂಧಿ ಪಾರ್ವತಿನ ಮದುವೆ ಆಗ್ತೀನಿ ಅಂದ್ರು ರಾಮಣ್ಣಿ. ಏನೇನೋ ಕಾರಣದಿಂದ ಅವಳಿಗೂ ಮದುವೆ ಆಗಿರಲಿಲ್ಲ.
ನಮ್ಮ ಮಾವನಿಗೆ ಚೂರು ಇಷ್ಟ ಇರಲಿಲ್ಲ ಈ ಸಂಬಂಧ. ಆದರೆ ಮಗುಗೆ ಒಂದು ತಾಯಿ ಬೇಕಿತ್ತು. ಮನಸ್ಸಿಲ್ಲದೆ ಒಪ್ಪಿದ್ರು. ಪಾರ್ವತಿನ ಮನೆ ತುಂಬಿಸಿಕೊಂಡು ಮನ ತುಂಬಿಸಿಕೊಳ್ಳೋಕ್ಕೆ ಆಗಲಿಲ್ಲ. ಅವಳ ವರಸೆ ವರ್ತನೆ ಮನೆಯ ಯಾವ ಹಿರಿಯರಿಗೂ ಸರಿ ಹೊಂದುತ್ತಿರಲಿಲ್ಲ. ಮಗುವಿನ ಬೇಕು ಬೇಡಗಳನ್ನು ನೋಡಿಕೊಳ್ಳುತ್ತಾ ಇದ್ದದ್ದು ನಿಜ. ಆದರೆ ಪ್ರೀತಿ ಇರಲಿಲ್ಲ. ಕೆಲವು ವರ್ಷಗಳಲ್ಲಿ ನಿಮ್ಮಮ್ಮ ಹುಟ್ಟಿದ್ದು ನನಗೆ. ನನ್ನ 2 ಗಂಡು ಮಕ್ಕಳು ಮತ್ತೆ ಶೇಷುವಿನ ಅನಂತರ ಹುಟ್ಟಿದ ಮೊದಲ ಹೆಣ್ಣು ಮಗಳು ನಿಮ್ಮಮ್ಮ. ಮನೆಯಲ್ಲಿ ಲಕ್ಷ್ಮಿ ಅಂತ ಎಲ್ಲರೂ ಸಂಭ್ರಮ ಪಟ್ಟರು. ಹಾಗಾದರೆ ಇದು ಅಮ್ಮನ? ಹುಡುಗಿಯ ಕಡೆ ಬೆರಳು ಮಾಡಿ ಕೇಳಿದ್ದ. ಅದು ನಿಮ್ಮಮ್ಮ ಸ್ವರ್ಣ ಅಲ್ಲ, ಆ ಹುಡುಗಿ ಕುಮಾರಿ ಅಂತ. ಪಾರ್ವತಿಯ ಕೂಸು. ಕೈ ತೊಳೆದು ಮುಟ್ಟಬೇಕು, ಅಷ್ಟು ಮುದ್ದಾಗಿತ್ತು ಮಗು. ಎಲ್ಲರ ಮುದ್ದಿನ ರಾಜಕುಮಾರಿ ಆಗಿದ್ದು ಶೇಷು ತನ್ನ ತಂಗಿಯನ್ನು ತಲೆ ಮೇಲೆ ಕೂರಿಸಿಕೊಂಡೇ ಓಡಾಡ್ತಿದ್ದ, ಆಟವಾಡಿಸುತ್ತಿದ್ದ. ನಿಮ್ಮಮ್ಮಳಂತೂ ಕುಮಾರಿ ಅಂದರೆ ಆಡಿಸೋ ಬೊಂಬೆ ಅಂದ್ಕೊಂಡಿದ್ದು. ಅವರಿಬ್ಬರು ಸದಾ ಒಟ್ಟಿಗೆ ಇರ್ತಿದ್ರು. 4 ವರ್ಷದ ಸ್ವರ್ಣ 1 ವರ್ಷದ ಕುಮಾರಿನ ನೋಡಿ ನನಗೂ ಇದೇ ಥರ ಪಾಪು ಬೇಕು ಅಂತ ಹಠ ಮಾಡಿ ಅಂತ ಕಿರುನಗೆಯೊಂದಿಗೆ ಹೇಳಿದರು. ಶೇಷು ಮತ್ತೆ ಕುಮಾರಿಗೆ ಏನಾಯಿತು? ರಾಮಣ್ಣಿ ದೊಡ್ಡ ತಾತನ ವಂಶ ಅಲ್ಲಿಗೆ ಯಾಕೆ ನಿಂತೋಯ್ತು? ರಾಜ ಮುಂದಿನದಂತೂ ಕೇಳಿಸಿಕೊಳ್ಳುವ ಕಾತುರತೆಯಿಂದ ಕೇಳಿದ. ಆ ಕಾರಾಳ ದಿನ ನನಗಿನ್ನೂ ಚೆನ್ನಾಗಿ ನೆನಪಿದೆ. ಕುಮಾರಿಗೆ ಸುಮಾರು 5 ವರ್ಷ, ಶೇಷುಗೆ 11 ವರ್ಷ. ಕುಮಾರಿಯನ್ನು ಆಟವಾಡಿಸಿದ್ದ ಅವರಾಟ ಅಂಗಳದಿಂದ ದನದ ಕೊಟ್ಟಿಗೆಗೆ ರವಾನೆಯಾಗಿತ್ತು. ಶೇಷು ಕತ್ತಲಿ ಸ್ವಾಮೀಜಿ ಕೊಟ್ಟ ರುದ್ರಾಕ್ಷಿ ಮಾಲೆ ಸದಾ ಇರುತ್ತಿತ್ತು. ಮುಂಜಿ ಮಾಡಿದಾಗಿನಿಂದಲೂ ಅದನ್ನು ಹಾಕಿಕೊಂಡಿರುತ್ತಿದ್ದ. ಆ ದಿನ ಕುಮಾರಿಯು ಮಾಲೆ ತನಗೆ ಬೇಕೆಂದು ಹಠ ಮಾಡಿದಳು. ಕೊಡಲೆ ಇಷ್ಟವಾಗದೆ ತನ್ನ ಕತ್ತಿಂದ ಅದನ್ನು ಕಳಚಿ ಜೇಬಿನಲ್ಲಿಟ್ಟುಕೊಂಡು ಹಸು ಗಂಗೆಗೆ ಕೊಟ್ಟಿದ್ದೆ. ಅವಳು ತನ್ನ ಮೇವಿನ ಮಧ್ಯೆ ಇಟ್ಟಿದ್ದಾಳೆ ನೋಡು, ನನಗೂ ಸಿಗ್ತಾ ಇಲ್ಲ ಅಂತ ಹೇಳಿದ. ಅಲ್ಲಿಗೆ ಮರೆತಳೆಂದು ತಿಳಿದವನು ತನ್ನಷ್ಟಕ್ಕೆ ಬುಗುರಿ ಆಡ್ತಾ ಮೈಮರೆತ. ಇತ್ತ ಕುಮಾರಿ ಅವನು ಹೇಳಿದ್ದು ನಿಜವೆಂದು ತಿಳಿದು ಮೇವಿನ ರಾಶಿಯನ್ನ ಏರಿ ಅಲ್ಲಿ ಹುಲ್ಲಿನ ಮೇಲೆ ಅಂಗಾತ ಮಲಗಿ ತನ್ನ ಪುಟ್ಟ ಕೈಗಳನ್ನು ಹಾಕಿ ಹುಡುಕಿದಳು. ನಿಮಿಷಗಳಲ್ಲಿಯೇ ಕಿರಿಚುತ್ತಾ ಅಳಲು ಪ್ರಾರಂಭಿಸಿದಳು. ಶೇಷು ತಕ್ಷಣ ಹೋದ. ನೋಡ್ತಾನೆ ಹಾವು ಅವಳ ಹಣೆ ಭಾಗವನ್ನು ಕಚ್ಚಿತ್ತು. ಹಾವು ಹಾವು ಎಂದು ಕಿರಿಚಿದ ಶೇಷು. ನಮ್ಮ ಕೆಲಸಗಳಲ್ಲಿ ಮಗ್ನರಾಗಿದ್ದ ನಮಗೆ ಅವನ ಕೂಗು ತಡವಾಗಿಯೇ ಕೇಳಿಸಿತು. ನಾವು ಕೊಟ್ಟಿಗೆಗೆ ಹೋಗುವಷ್ಟರಲ್ಲಿ ಹಾವು ಕಣ್ಮರೆಯಾಗಿತ್ತು. ಶೇಷು ಅವಳನ್ನು ತನ್ನ ತೊಡೆ ಮೇಲೆ ಮಲಗಿಸಿಕೊಂಡು, ತಗೋ ಕುಮಾರಿ ಈ ಮಾಲೆ, ನಿಂಗೆ ಎದ್ದೇಳು, ತಗೋ, ಅಳ್ಬೇಡ, ಅಪ್ಪ ಬೇಗ ಬಾ, ಕುಮಾರಿಗೆ ಹಾವು ಕಚ್ಚಿದೆ ಎಂದು ಒಂದೇ ಸಮನೆ ರೋಧಿಸುತ್ತಿದ್ದ. ವೈದ್ಯರು ಕರೆಸೋ ಹೊತ್ತಿಗೆ ಕುಮಾರಿ ಉಸಿರು ನಿಂತೇ ಹೋಗಿತ್ತು. ಹಳದಿ ಬಣ್ಣದ ಲಂಗ ಹಾಕಿಕೊಂಡು ಮಲಗಿದ್ದ ಕುಮಾರಿ ಗೌರಿ ಸಾಕ್ಷಾತ್ ಗೌರಿ ತರ ಕಾಣಿಸ್ತಾ ಇದ್ಲು. ನಿಮ್ಮಮ್ಮನ ಗೋಳು ಕೂಡ ಹೇಳಲು ತೀರದು ಎಂದು ಅಜ್ಜಿ ಅತ್ತರು. ಸುಮಾರು 70 ವರ್ಷಗಳ ಹಳೆಯ ಘಟನೆಯನ್ನು ಹಿಂದೆ ನಡೆಯಿತೇನೋ ಎನ್ನುವಂತೆ ನೆನಪಿಸಿಕೊಳ್ಳುತ್ತಿದ್ದಾರೆ ಅಜ್ಜಿ. ಮತ್ತೆ ಹೇಳಿದರು, ಹಾವು ವಿಷ ಕಕ್ಕುತ್ತೆ ನಿಜ, ಅದರ ಸಹಜ ಸ್ವಭಾವ. ಆದರೆ ಮನುಷ್ಯನು ವಿಷ ಕಕ್ಕುವುದು ಶೋಚನೀಯ. ಹೊಟ್ಟೆಯಲ್ಲಿದ್ದುದನ್ನು ಹೊರಹಾಕಲು ಪಾರ್ವತಿಗೆ ಒಳ್ಳೆಯ ಸಮಯ ಸಿಕ್ಕ ಹಾಗಾಯಿತು. ತನ್ನ ಮಗಳನ್ನು ಕಳೆದುಕೊಂಡ ದುಃಖದಲ್ಲಿ ಶೇಷುನನ್ನು ಬಾಯಿಗೆ ಬಂದಂತೆ ಬೈಯಲು ಶುರು ಮಾಡಿ, ಮಲತಂಗಿ ಅಂತ ನೀನೇ ಹೊಟ್ಟೆ ಕಿಚ್ಚು ಹಾವು ತಂದು ಬಿಟ್ಟು ಕಚ್ಚಿಸಿದ್ದೀಯಾ? ನೀನೇ ಒಂದು ವಿಷ ಸರ್ಪ, ಅದಕ್ಕೆ ಇರಬೇಕು ನಿಮ್ಮಮ್ಮ ನಿನಗೆ ಈ ಹೆಸರು ಇಟ್ಟಿದ್ದು. ನೀನೇ ಸಾಯಿಸಿದ್ದು ನನ್ನ ಮಗಳ ಅಂತ ಮೈ ಮೇಲೆ ಬಾಸುಂಡೆ ಬರೋ ಥರ ಹೊಡೆದಿದ್ದು. ದಿನಗಳು ಕಳೆದರೂ ಅವನ ಮೇಲೆ ಆರೋಪ ಹೊರಿಸೋದು ನಿಲ್ಲಿಲ್ಲ. ಅವನ ತಲೆ ಕಂಡ್ರೆ ಸಿಡಿಮಿಡಿ ಶುರು ಮಾಡಿದ್ಲು. ರಾಮಣ್ಣಿ ಇದೆಲ್ಲ ನೋಡಕ್ಕೆ ಕಷ್ಟವೆನಿಸಿದ್ರು ಅವಳ ಮುಂದೆ ಎದುರು ಮಾತನಾಡಲು ಸಾಧ್ಯವಿರಲಿಲ್ಲ. ತನ್ನ ಮಗಳನ್ನು ಕಳೆದುಕೊಂಡ ದುಃಖದಲ್ಲಿ ಮತ್ತೆ ಶೇಷುವಿನ ಪರಿಸ್ಥಿತಿಯ ಕೊರಗಿನಲ್ಲೇ 2 ತಿಂಗಳಿಗೆ ರಾಮಣ್ಣಿ ತೀರಿಕೊಂಡು ಒಂದು ರಾತ್ರಿ ಶೇಷು ಕೂಡ ಯಾರಿಗೂ ಹೇಳದೆ ಉಟ್ಟ ಬಟ್ಟೆಯಲ್ಲಿ ಮನೆ ಬಿಟ್ಟು ಹೋದ. ನಿನ್ನ ತಾತ ಹುಡುಕಿಸಿದ್ರೂ ಪ್ರಯೋಜನವಾಗಲಿಲ್ಲ. ಹಿಮಾಲಯಕ್ಕೆ ಹೋದ ಅಂತ ಯಾರಿಂದಲೋ ವರ್ಷಗಳ ಅನಂತರ ತಿಳಿತು. ಸತ್ತಿದ್ದಾನೋ ಬದುಕಿದ್ದಾನೋ ಗೊತ್ತಿಲ್ಲ. ಬದುಕಿದ್ರೆ ಅವನಿಗೆ ಈಗ 80 ವರ್ಷ. ಕುಮಾರಿಯ ಮೇಲಿದ್ದ ಮೋಹ ವಾತ್ಸಲ್ಯ ನಿಮ್ಮಮ್ಮನಿಗೆ ಒಂಚೂರು ಕಡಿಮೆ ಆಗಲಿಲ್ಲ. ಅವಳು ಬಸಿರಾದಾಗ ಕುಮಾರಿನೇ ನನ್ನ ಹೊಟ್ಟೆಲಿ ಹುಟ್ಲಿ ಅಂತ ಆಸೆಪಟ್ಟು ಊರಿನ ಭೈರವಮ್ಮಂಗೆ ಹರಕೆ ಹೊತ್ತು ವಿಧಿ ಏನಿತ್ತೋ ಏನೋ ನೀನು ಹುಟ್ಟಿದೆ, ತನಗೆ ಗಂಡು ಮಗು ಆಯಿತು ಅನ್ನೋ ಖುಷಿಗಿಂತ ನಿನ್ನ ಹಣೆ ಮೇಲಿನ ಮಚ್ಚೆ ಸಾಕಾಯಿತು ಅವಳ ಖುಷಿಗೆ. ಕುಮಾರಿಗೂ ಅಷ್ಟೇ ಮಚ್ಚೆ ಇತ್ತು. ನನ್ನ ಹೊಟ್ಟೆಲಿ ಕುಮಾರಿ ಹುಟ್ಟಿಲ್ಲವಾದರೂ ಕುಮಾರನೇ ಹುಟ್ಟಿದ್ದಾನೆ ಅಂತ ಅನ್ನಿಸಿ ನಿನಗೆ ರಾಜ್ಕುಮಾರ್ ಅಂತ ಹೆಸರಿಟ್ಟು. ನಿನ್ನ ಪ್ರಶ್ನೆಗಳಿಗೆ ಈಗ ಉತ್ತರ ಸಿಕ್ತಾ? ಅದಿರಲಿ, ಇದ್ದಕ್ಕಿದ್ದಾಗೆ ಈ ಭಾವಚಿತ್ರದ ಬಗ್ಗೆ ನಿನಗೇಕೆ ಕುತೂಹಲ ಬಂದದ್ದು ಎಂದು ಕೇಳಿದರು ಅಜ್ಜಿ. ಈ ಕಥೆಯನ್ನು ನನಗೆ ಹೇಳುವುದಕ್ಕಾಗಿಯೇ ಇನ್ನೂ ಬದುಕಿದ್ದಾಳೋ ಅನ್ನಿಸಿತು. ಆದರೆ ಅಜ್ಜಿಗೆ ಯಾವುದನ್ನು ಹೇಳುವುದು ಯಾವುದನ್ನು ಬಿಡುವುದು ಬಾಯಲ್ಲಿ ಮಾತೇ ಹೊರಳಲಿಲ್ಲ. ಪಾಸ್ಟ್ ಲೈಫ್ ರಿಗ್ರೆಷನ್ ಸೆಷನ್ನಲ್ಲಿ ಕಂಡ ದೃಶ್ಯಗಳು ಮತ್ತು ಅಜ್ಜಿ ಹೇಳಿದ ದೃಷ್ಟಾಂತಗಳು ಕಾಕತಾಳೀಯವಾಗಿವೆ. ರಿಗ್ರೆಷನ್ನಲ್ಲಿ ತಾನೊಂದು ಹುಡುಗಿ ಅನ್ನೋ ಭಾವನೆ ಬಂದದ್ದು ಲಂಗ ಹಾಕಿಕೊಂಡಂತೆ, ಹಟ್ಟಿಯಲ್ಲಿ ಏನೋ ಹುಡುಕುತ್ತಿದ್ದಂತೆ, ಏನೋ ಕಚ್ಚಿತಂತೆ ಭಾಸವಾದಂತೆ, ಕಿರುಚಿದಂತೆ, ಅಣ್ಣನೆನ್ನುವ ಒಬ್ಬ ಸಾಧು ಬಂದು ಹಾವೆಂದು ಕೂಗಿದಂತೆ. ಇವು ಯಾವುವೂ ಆಗ ಅರ್ಥವಾಗಿರಲಿಲ್ಲ. ಆದರೀಗ ತನ್ನ ಪೂರ್ವಜನ್ಮ ವೃತ್ತಾಂತವನ್ನು ಅಜ್ಜಿ ಹೇಳಿದಳೇನೋ ಅನ್ನಿಸುತ್ತಿದೆ. ಆಗ ಕುಮಾರಿ, ಈಗ ರಾಜ್ಕುಮಾರ್. ದೇಹ ಬದಲಾಗಿದೆ ಅಷ್ಟೇ.
ನನ್ನಲ್ಲಿ ಹುಟ್ಟುತ್ತಿರುವ ಈ ಪ್ರಶ್ನೆಗಳು ಲಗಾಮಿಲ್ಲದೆ ತಲೆಯಲ್ಲಿ ಓಡುತ್ತಿವೆ. ಆಸ್ಪತ್ರೆಗೆ ಬಂದು ರುದ್ರಾಕ್ಷಿ ಮಾಲೆ ಕೊಟ್ಟ ಮುದುಕಪ್ಪ ಶೇಷುನ ತನ್ನಿಂದಲೇ ಕುಮಾರಿಯ ಸಾವು ಎಂದು ಮಲತಾಯಿ ಹೇಳಿದ್ದಕ್ಕೆ ಪಾಪ ಪರಿಹಾರಕ್ಕಾಗಿ ಹಿಮಾಲಯಕ್ಕೆ ಹೋಗಿದ್ನ. ಹಿಮಾಲಯಕ್ಕೆ ಹೋಗಿ ಸಾಧನೆ ಮಾಡಿದ ಅನೇಕ ಯೋಗಿಗಳ ಬಗ್ಗೆ ಕೇಳಿದ್ದೇನೆ. ಹಲವಾರು ಸಿದ್ಧಿಗಳನ್ನು ಪಡೆದಿರ್ತಾರಂತ ಅಜ್ಜನೇ ಹೇಳೋದನ್ನು ಕೇಳಿದ್ದೆ. ಹಾಗಾದರೆ ಶೇಷುಗೆ ನಾನೇ ಕುಮಾರಿ ಅಂತ ಹೇಗೆ ಗುರುತಿಸ್ದ? ಸಾಯುವ ಮುನ್ನ ಮಾಡಬೇಕಾದ ಒಂದು ಕೆಲಸ ಅಂತ ಹೇಳಿದ್ದ. ನನಗೆ ಮಾಲೆ ಕೆಡಬೇಕು ಅಂತಲೇ ಸತ್ತ ಶರೀರಕ್ಕೆ ನೀಡಿದ್ದ ಮಾಲೆಯನ್ನು ಸ್ವೀಕರಿಸಲಾಗದೆ ಇನ್ನೊಂದು ಜನ್ಮದಲ್ಲಿ ಬಂದು ಅದನ್ನು ಸ್ವೀಕರಿಸಿದೇನಾ? ಇದೇನಿದು? ಪುನರ್ಜನ್ಮ ಇಲ್ಲ ಅಂತ ನನ್ನ ಮನಸ್ಸಿಗೆ ಅಂದ್ಕೊಂಡೆ. ಆದರೆ ತಲೆ ಸುತ್ತಿ ಬಂದಂತಾಯಿತು. ಹಲೋ ಪಾಲ್, ಐ ಆಮ್ ಓಕೆ, ಬಟ್ ಮೈ ಗ್ರ್ಯಾಂಡ್ಮಾ ಈಸ್ ಸೀರಿಯಸ್. ಇನ್ನೆರಡು ದಿನ ಬಿಟ್ಟು ಬರ್ತೀನಿ, ಆಗ ಎಲ್ಲ ವಿವರವಾಗಿ ಹೇಳ್ತೀನಿ. ಹಾಗೆ ಲಂಡನ್ ಕಾನ್ಫರೆನ್ಸ್ನಲ್ಲಿ ನಾನು ಪ್ರೆಸೆಂಟ್ ಮಾಡೋ ವಿಷಯ ಚೇಂಜ್ ಮಾಡ್ತಾ ಇದ್ದೀನಿ. ಪ್ಲೀಸ್ ನೋಟ್ ಡೌನ್ ದ ಪಾಯಿಂಟ್. ಪಾಸ್ಟ್ ಲೈಫ್ ರಿಗ್ರೆಷನ್ ಹಿಂದೂ ಧರ್ಮ ತಿಳಿಸುವ ಪುನರ್ಜನ್ಮ ಎಂಬ ಪರಿಕಲ್ಪನೆಯ ಆಧಾರದ ಮೇಲಿನ ಪರಿಣಾಮಕಾರಿ ಚಿಕಿತ್ಸಾ ವಿಧಾನ ಎಂದು ಬದಲಾಯಿಸಿದ್ದೇನೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಾತರೇ ಶಯನಂ. ಕೃಷ್ಣಾರ್ಪಣಮಸ್ತು. ಶುಭವಾಗಲಿ. ಸ್ನೇಹಿತರೆ, ನಮ್ಮ ಈ ಕಥೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಪ್ರೋತ್ಸಾಹ ಆಗಲಿ. ಶುಭವಾಗಲಿ.